ಇನ್ನು ಮಡಿಕೇರಿಯಲ್ಲಿ ಬೆಟ್ಟಕ್ಕೆ ತೆರಳಿದ್ದ ಯುವತಿ ನಾಪತ್ತೆ ಪ್ರಕರಣ 4 ದಿನ ಕಳೆದರೂ ಕೂಡ ಶರಣ್ಯಾಳ ಗುರುತು ಪತ್ತೆಯಾಗ್ತಾ ಇಲ್ಲ. ಕೇರಳ ಮೂಲದ ಯುವತಿ ಶರಣ್ಯ ಮಡಿಕೇರಿ ಬಳಿಯ ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣಕ್ಕೆ ಅಂತ ಬಂದಿದ್ಲು. ಚಾರಣಿಗರ ಸ್ವರ್ಗವಾಗಿದೆ ಈ ಸುಂದರ ಪ್ರಕೃತಿ ತಾಣ. ಬಹಳ ಜನ ಟ್ರೆಕ್ಕಿಂಗ್ಗೆ ಅಂತ ಬರ್ತಾನೆ ಇರ್ತಾರೆ ಕೇರಳದಿಂದ, ಯಾಕೆಂದ್ರೆ ಬಾರ್ಡರ್ ಹತ್ರ ಇರೋದ್ರಿಂದ. ತಡಿಯಂಡಮೋಳ್ ಅರಣ್ಯ ಇಲಾಖೆ ಮತ್ತು ಪೊಲೀಸರಿಂದ ಕಾರ್ಯಾಚರಣೆ ಮುಂದುವರಿತಾ ಇದೆ. ಬೆಟ್ಟದಲ್ಲಿ ತಡಿಯಂಡಮೋಳ್ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಮತ್ತು ಪೊಲೀಸರು ಕಾರ್ಯಾಚರಣೆಯನ್ನ ಮುಂದುವರಿಸುತ್ತಿದ್ದಾರೆ. ಅಲ್ಲಿಯ ಆದಿವಾಸಿಗರನ್ನ ಕೂಡ ಕರ್ಕೊಂಡಿದ್ದಾರೆ ಇದರ ಒಂದು ಕಾರ್ಯಾಚರಣೆಗೆ ಅಂತ ಹೇಳಿ, ಯಾಕೆಂದ್ರೆ ಅವರಿಗೆ ಕಾಡಿನ ಒಳಭಾಗದ ಪರಿಚಯ ಚೆನ್ನಾಗಿರುತ್ತೆ ಅಂತ ಹೇಳಿ. ಕೇರಳದ ಕೋಜಿಕೋಡ್ ನಿವಾಸಿ 36 ವರ್ಷದ ಶರಣ್ಯ ಚಾರಣಕ್ಕೆ ಅಂತ ತಡಿಯಂಡಮೋಳ್ ಬೆಟ್ಟಕ್ಕೆ ಬಂದಿರ್ತಾರೆ. ಒಂದು ಹೋಮ್ ಸ್ಟೇನಲ್ಲಿ ವಾಸ ಇರ್ತಾರೆ. ಒಂದು 4 ದಿನ ಆಗಿದೆ ಆಕೆ ಮಿಸ್ ಆಗಿ. ಕಾಡಿನ ಒಳಗಡೆ ದಟ್ಟ ಅರಣ್ಯ, ಅದು ಕಾಡಿನ ಒಳಗಡೆ ಎಲ್ಲಿ ತಪ್ಪಿಸ್ಕೊಂಡ್ರು ಏನಾಗಿದೆ ಅನ್ನೋದರ ಇನ್ನೂ ಒಂದಿಷ್ಟು ಮಾಹಿತಿ ಕೂಡ ಸಿಕ್ಕಿಲ್ಲ. ಅಲ್ಲಿನ ಗ್ರಾಮಸ್ಥರು, ಅಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು, ಜೊತೆಗೆ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಆಕೆಯ ಗುರುತು ಇನ್ನೂ ಪತ್ತೆಯಾಗಿಲ್ಲ. ನಮ್ಮ ಪ್ರತಿನಿಧಿ ಪ್ರೇಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರೇಮ್, 4 ದಿನ ಕಳೆದ್ರೂ ಕೂಡ ಚಾರಣಕ್ಕೆ ತೆರಳಿದಂತಹ ಶರಣ್ಯಾಳ ಗುರುತಿನೂ ಪತ್ತೆಯಾಗ್ತಾ ಇಲ್ಲ. ಸದ್ಯದ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಪ್ರೇಮ್? ಚಾರಣಕ್ಕೆ ಹೋಗಿ ತಪ್ಪಿಸಿಕೊಳ್ಳುವಂತದ್ದು 4 ದಿನಕ್ಕೆ ಕಳೆದಿರುವಂತದ್ದು. ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಮತ್ತೆ ಸ್ಥಳೀಯರ ಸಹಾಯದಿಂದ ಇಡೀ ಬೆಟ್ಟವನ್ನೇ ಹುಡುಕಾಟ ಮಾಡಿದ್ರು ಕೂಡ ಆಕೆ ಶರಣ್ಯ ಎಂಬ ಮಹಿಳೆ ಕೂಡ ಪತ್ತೆಯಾಗಿಲ್ಲ. ಏನು ನಿನ್ನೆ ಸಂಜೆವರೆಗೂ ಕೂಡ ಅಂದ್ರೆ ಶ್ವಾನದಳ ಆಗಿರ್ಬಹುದು, ಮತ್ತೆ ಏನು ಡ್ರೋನ್ ಆಗಿರ್ಬೋದು, ಈ ತರ ಒಂದು ಜನರು ಕೂಡ ಅಲ್ಲಿರುವಂತಹ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲೂ ಕೂಡ ಹುಡುಕಾಟ ನಡೆಸಿದ್ದಾರೆ. ಮತ್ತೆ ಬೆಟ್ಟದ ಕೆಳಗಡೆನೂ ಕೂಡ ಹೋಗಿ ಹುಡುಕಾಟ ನಡೆಸಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಆಕೆಯ ಪತ್ತೆ ಸುಳಿವು ಕೂಡ ಸಿಗ್ತಾ ಇಲ್ಲ. ಅಲ್ಲಿರುವಂತಹ ಸ್ಥಳೀಯರು, ಆದಿವಾಸಿ ಜನರು ಏನಿದ್ದಾರೆ ಅವರನ್ನ ಹುಡುಕಾಟ ನಡೆಸೋದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಒಂದು ಕೈ ಜೋಡಿಸಿರುವಂತದ್ದು. ದೇವರಿಗೆ ಅರಕೆಯನ್ನ ಕಟ್ಕೊಂಡು ಆಕೆ ಮಹಿಳೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ವಾಪಸ್ ಬರ್ಲಿ ಅಂತೇಳಿ ಅರಕೆಗಳನ್ನ ಕಟ್ಕೊಂಡು ಹುಡುಕಾಟ ನಡೆಸಿದ್ರು ಸಹ ಆಕೆ ಕೂಡ ಇನ್ನೂ ಪತ್ತೆಯಾಗಿಲ್ಲ. ಅವರ ಕೇರಳ ಮೂಲದಾದಂತಹ ಮಹಿಳೆ ಶರಣ್ಯ ಏನಿದ್ರೆ ಅವರ ಕುಟುಂಬಸ್ಥರು ಕೂಡ ಬಂದು ಅಲ್ಲಿ ಹುಡುಕಾಟವನ್ನು ನಡೆಸಿದ್ದಾರೆ. ಮತ್ತೆ ಅಲ್ಲಿ ನನ್ನ ಸಹೋದರಿ ಬಂದಿದ್ರು, ಟ್ರೆಕ್ಕಿಂಗ್ಗೆ ಹೋಗ್ತೀವಿ ಅಂತ ಬಂದಿದ್ರು. ಆದ್ರೆ ಇನ್ನೂ ಕೂಡ ಪತ್ತೆಯಾಗಿಲ್ಲ ಎಂಬುದು ಒಂದು ಆತಂಕ ಮನೆ ಮಾಡಿರುವಂತದ್ದು. ಅದಲ್ಲದೆ ಇಂದು ಕೂಡ ಅವರ 4ನೇ ದಿನಕ್ಕೆ ಕಾಲಿಟ್ಟಿದ್ರು ಕೂಡ ಇಂದು ಅರಣ್ಯ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ANF ತಂಡಗಳು ಕೂಡ ಬಂದು ಇಂದು ಒಂದು ಬಿರುಸಿನ ಕಾರ್ಯಾಚರಣೆಯಲ್ಲಿ ಕೈಗೊಂಡಿರುವಂತದ್ದು. ಸಿಂಧೂರ. ಆಲ್ ರೈಟ್ ಪ್ರೇಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎರಡನೇ ತಾರೀಕಿಂದ ಇವತ್ತು 4ನೇ ತಾರೀಕಿನವರೆಗೆ ಕೇರಳದ ಹೆಣ್ಮಕ್ಳು